ಮನೆಯೊಳಗೆ ಮೌನ. ಬಾಗಿಲ ಒಳಗಿನ ನೋವು ಯಾರಿಗೂ ಗೊತ್ತಿಲ್ಲ. ಸುರಭಿ ಬಂದ ದಿನದಿಂದ ಅವಳ ನಗು ಕತ್ತಲಿಗೆ ಹೋದಂತಾಯಿತು. ಅತ್ತೆಯೊಂದು ಮಾತು, ಸೊಸೆಯೊಂದು ಕಣ್ಣೀರು. ಒಂದು ದಿನ ನಡೆದ ಆ ಘಟನೆ ಈ ಮನೆಯ ಬದುಕನ್ನೇ ಬದಲಿಸಿತು. ಸುರಭಿ ಮದುವೆಯಾಗಿ ಈ ಮನೆಗೆ ಬಂದ ಮೊದಲ ದಿನದಿಂದಲೇ ಮನೆಯ ಗಾಳಿ ಅವಳಿಗೆ ಪರವಾಗಿರಲಿಲ್ಲ. ಅತ್ತೆ ಕಮಲಮ್ಮ ಅವಳನ್ನು ನೋಡಿದ ಕ್ಷಣದಿಂದಲೇ ಈ ಹುಡುಗಿ ನಮ್ಮ ಮನಸ್ಸಿಗೆ ಸರಿ ಬರುವುದಿಲ್ಲ ಎಂಬ ಸಂಶಯವನ್ನು ಹಿಡಿದುಕೊಂಡಿದ್ದರು. ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 11 ಗಂಟೆಯವರೆಗೆ ಸುರಭಿ ಕೆಲಸ ಮಾಡುತ್ತಿದ್ದರು. ಕಮಲಮ್ಮನ ಕಣ್ಣುಗಳಿಗೆ ಅವಳ ಕೆಲಸ ಒಂದೂ ಸರಿಯಾಗಿ ಕಾಣುತ್ತಿರಲಿಲ್ಲ. ಯಾವ ಕೆಲಸ ಮಾಡಿದರೂ ಒಬ್ಬ ಸಣ್ಣ ತಪ್ಪಿನ ಮೇಲೆ ದೊಡ್ಡ ಬೈಗುಳ, ದೊಡ್ಡ ಸಂಶಯ, ದೊಡ್ಡ ನೋವು. ಗಂಡ ವಿನಯ್ ಅಮ್ಮ ಹೆಂಡತಿ ನಡುವೆ ಸಿಲುಕಿಕೊಂಡವನಾಗಿದ್ದ. ಆದರೆ ಮಾತು ಹೇಳುವ ಧೈರ್ಯ ಅವನಿಗಿರಲಿಲ್ಲ. ಒಂದು ದಿನ ಮನೆಯಲ್ಲಿನ ಹಣ ಕಾಣೆಯಾಯಿತು. ಲಕ್ಷ್ಮಣ ಕಮಲಮ್ಮನ ಅಣ್ಣನ ಮಗ ಸುರಭಿಯ ಮೇಲೆ ಕಳ್ಳ ಸಾಕ್ಷಿ ಹಾಕಿ ಇದು ಸೊಸೆ ಕೆಲಸ ಎಂದು ಹೇಳಿದ. ಕಮಲಮ್ಮ ಕೂಡ ಅದೇ ನಂಬಿ ಸುರಭಿಯನ್ನು ನಿಂದಿಸಿದರು. ಸುರಭಿ ಒಂದೇ ಮಾತು ಹೇಳಲಿಲ್ಲ. ಅವಳು ಮನೆಯ ಮಧ್ಯದಲ್ಲಿ ಕಣ್ಣೀರನ್ನು ತೊಳೆದು ಮತ್ತೆ ಅಡಿಗೆಯಲ್ಲಿ ಕೆಲಸಕ್ಕೆ ಕಳಚಿಕೊಂಡಳು. ಆ ರಾತ್ರಿ ದೇವರ ಮುಂದೆ ಕುಳಿತು, ನಾನು ತಪ್ಪೇನು ಮಾಡಿಲ್ಲ ದೇವರೇ, ಆಗಿದ್ದೇನು ಎಂದು ಅತ್ತಳು. ಮನಸ್ಸು ಒಡೆದು ಹೋದರೂ ಈ ಮನೆ ಬಿಡಬೇಕೆಂಬ ಯೋಚನೆಯನ್ನು ಕೊನೆಯಲ್ಲಿ ಬಿಟ್ಟು ಬಿಟ್ಟಳು. ಆ ರಾತ್ರಿ ಮಳೆ ಜೋರಾಗಿ ಬಂದಿತ್ತು. ಕೆಲಸಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ಸುರಭಿ ತಡವಾಯಿತು. ಮನೆಗೆ ಬಂದಾಗ ಕಮಲಮ್ಮ ಕೋಪದಿಂದ ಬಾಗಿಲೆ ಹಾಕಿಬಿಟ್ಟು, ಈ ರೀತಿ ಹೊರಗೆ ತಿರುಗುವ ಹೆಂಗಸರು ನಮ್ಮ ಮನೆಗೆ ಬೇಕಿಲ್ಲ ಎಂದು ಒಳಗೆ ಕೂಗಿ ಬೈಯುತ್ತಿದ್ದರು. ಸುರಭಿ ಹೊರಗಡೆ ನಿಂತುಕೊಂಡೇ ಮಳೆಯಲ್ಲಿ ನೆನೆದು, ಅಮ್ಮ ಮಾತನ್ನು ಕೇಳಿ, ಮಳೆ ಕಾರಣಕ್ಕೆ ತಡವಾಯಿತು ಎಂದು ಹೇಳಿದರೂ ಒಳಗಿನಿಂದ ಬಾಗಿಲು ತೆರೆಯಲೇ ಇಲ್ಲ. ಆ ರಾತ್ರಿ ಸುರಭಿ ದೇವಾಲಯದ ಚಾವಣಿಯಲ್ಲಿ ನಿಂತುಕೊಂಡೇ ನಿದ್ರೆ ಮಾಡಿ ಬೆಳಿಗ್ಗೆ ಮನೆಗೆ ವಾಪಸ್ಸಾಗಿದ್ದರೂ ಕಮಲಮ್ಮನ ಕಣ್ಣುಗಳಲ್ಲಿ ಕರುಣೆ ಇರಲಿಲ್ಲ. ಹೀಗೆಯೇ ದಿನಗಳು ಕಳೆಯುತ್ತಿದ್ದವು. ಸುರಭಿ ಬಂದರೂ ಚಪ್ಪರಿಸಿಕೊಳ್ಳದೆ ಬೈಗುಳಗಳನ್ನು ತಾಳುತ್ತಾ ನೋವನ್ನು ಒಳಗೆ ಇಟ್ಟುಕೊಂಡೇ ಬದುಕುತ್ತಿದ್ದಳು. ಆದರೆ ಅವಳು ಯಾರ ಮೇಲೂ ದ್ವೇಷವನ್ನು ಇಟ್ಟುಕೊಳ್ಳಲಿಲ್ಲ. ಮನೆ ಎಂದರೆ ಮನೆ ಎಂದುಕೊಂಡು ಬದುಕುತ್ತಿದ್ದಳು. ಹಲವಾರು ಬಾರಿ ಅವಳ ತಂಗಿ ನೀರಜ ಕರೆ ಮಾಡಿ ಪ್ರೀತಿಯಿಂದ ಮಾತನಾಡುತ್ತಿದ್ದರೂ ಸುರಭಿ ಮನೆ ಬಗ್ಗೆ ಕೆಟ್ಟ ಮಾತನ್ನು ಹೇಳಲಿಲ್ಲ. ನಾನು ಚೆನ್ನಾಗಿದ್ದೀನಿ ಎಂದು ಸುಳ್ಳು ಹೇಳುತ್ತಾಳೆ ಇದ್ದಳು. ಒಂದು ಸಂಜೆ ಕಮಲಮ್ಮ ರೋಡ್ ತುದಿಯಲ್ಲಿ ಹಾಲು ತರೋಕೆ ಹೋಗಿದ್ದಾಗ ಕಾಲು ಜಾರಿ ಕೆಳಗೆ ಬಿದ್ದರು. ಚೀರಾಟ ಕೇಳಿ ಎಲ್ಲರೂ ಓಡಿದರು. ಸುರಭಿ ಎಲ್ಲರಿಗಿಂತ ಮೊದಲೇ ಅವಳನ್ನು ಹಿಡಿದುಕೊಂಡು ಎತ್ತಿಕೊಂಡು ಮನೆಗೆ ಬಂದಳು. ಗಂಡ ಲಕ್ಷ್ಮಣ ಯಾವುದಕ್ಕೂ ಮುಂದೆ ಬರಲಿಲ್ಲ. ಸುರಭಿ ಮಳೆ ಮಣ್ಣು ಎಲ್ಲವನ್ನು ಮೀರಿ ಅತ್ತೆಯನ್ನು ಕೈಗೆತ್ತಿಕೊಂಡೇ ಓಡುತ್ತಿದ್ದಳು. ಮನೆಗೆ ತಂದು ಮೊದಲ ಪ್ರಥಮ ಚಿಕಿತ್ಸೆ ಮಾಡಿ ನಂತರ ಡಾಕ್ಟರನ್ನು ಕರೆಸಿದಳು. ಡಾಕ್ಟರ್ ಹೇಳಿದರು, ಇನ್ನು 5 ನಿಮಿಷ ಆಗಿದ್ದರೂ ದೊಡ್ಡ ಅಪಾಯವಾಗುತ್ತಿತ್ತು. ನಿಮ್ಮ ಸೊಸೆ ನಿಮ್ಮ ಪ್ರಾಣ ಉಳಿಸಿದ್ದಾಳೆ. ಕಮಲಮ್ಮ ತನ್ನ ಕಣ್ಣೀರನ್ನು ತಡೆಯಲಾರದೆ ಸುರಭಿಯ ಕಡೆ ನೋಡಿದರು. ಸುರಭಿ ತಾನೇ ಜ್ವರದಿಂದ ಬೆವರುತ್ತಿದ್ದರೂ ಅತ್ತೆಯ ಕೈ ಹಿಡಿದು ಕಾಳಜಿಯಿಂದ ನೋಡುತ್ತಿದ್ದಳು.
ಕಮಲಮ್ಮ ನಿಧಾನವಾಗಿ ಕೇಳಿದರು, ನನ್ನ ಮೇಲೆ ನಿನಗೆ ಏನೂ ಕೋಪ ಇರಲ್ವಾ? ಸುರಭಿ ನಗು ಮಾಡಲು ಪ್ರಯತ್ನಿಸಿ, ನೀವು ನನ್ನ ಮನೆಯವಳು ಅಮ್ಮ, ನಾನು ಕೋಪ ಮಾಡಿಕೊಳ್ಳೋದು ಹೇಗೆ ಎಂದಳು. ಆ ಮಾತು ಕೇಳಿ ಕಮಲಮ್ಮನ ಹೃದಯ ಕತ್ತರಿಸಿದಂತೆ ಆಗಿತ್ತು. ಮುಂದಿನ ದಿನ ಲಕ್ಷ್ಮಣನ ಸುಳ್ಳು ಸತ್ಯಕ್ಕೆ ಬರುತ್ತದೆ. ಹಣವನ್ನು ಲಕ್ಷ್ಮಣನೇ ಕದ್ದಿದ್ದು, ಸುರಭಿ ಮೇಲೆ ಕಳ್ಳಸಾಕ್ಷಿ ಹಾಕಿದ್ದನ್ನು ತಿಳಿಯುತ್ತದೆ. ಕಮಲಮ್ಮ ಜನರ ಮುಂದೆ ಅವನನ್ನು ತಡೆದು ಸುರಭಿಯ ಮುಂದೆ ಮಣ್ಣಾಗುವಷ್ಟು ಕ್ಷಮೆ ಕೇಳುತ್ತಾರೆ. ಕಮಲಮ್ಮ ರಾತ್ರಿ ಸುರಭಿಯ ಕೈ ಹಿಡಿದು ಅಳುತ್ತಾ, ನಾನು ಮಾಡಿದ್ದೆಲ್ಲ ತಪ್ಪೆ, ನಾನು ನನ್ನ ಮನೆಯಲ್ಲಿಯೇ ನನ್ನ ಮಗಳನ್ನು ನೋಯಿಸಿದ್ದೆ. ನಿನ್ನನ್ನು ನಾನು ಸೊಸೆ ಎಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಆಗ್ತಿದೆ. ನೀನು ನಮ್ಮ ಮನೆಗೆ ಬಂದ ದೇವರು ಎಂದರು. ಸುರಭಿ ಕಣ್ಣೀರನ್ನು ಹಿಮ್ಮಡಿಸಿ ಅತ್ತೆಯ ತಲೆಯನ್ನು ತನ್ನ ಭುಜದ ಮೇಲೆ ಇಟ್ಟು ಸಮಾಧಾನಪಡಿಸಿದಳು. ಇಂತಾಗುತ್ತಿದ್ದಂತೆಯೇ ಮನೆ ನಿಧಾನವಾಗಿ ಬದಲಾಯಿತು. ಕಮಲಮ್ಮ ಮೊದಲ ಬಾರಿಗೆ ಸುರಭಿಗೆ ಮಗಳು ಎಂದು ಕರೆಯುವ ದಿನ. ಸುರಭಿಯ ಮುಖದ ಮೇಲೆ ಮೂಡಿದ ನಗು 10 ವರ್ಷದ ನೋವನ್ನೇ ತೊಳೆದು ಹೋದಂತೆ ಅನಿಸಿತ್ತು. ಮನೆಗೆ ಶಾಂತಿ, ಅಪ್ಪುಗೆ ನಗು, ಒಡನಾಟ ಮತ್ತೆ ವಾಪಸ್ಸಾದವು. ಸುರಭಿ ಕಮಲಮ್ಮನ ಬಾಂಧವ್ಯ ನೋವಿನಿಂದ ಉರಿದು ಬಂಗಾರದಂತೆ ಮಿನುಗಿತ್ತು. ನೋವು ಇಬ್ಬರನ್ನು ದೂರ ಮಾಡಿತ್ತು. ಒಂದು ಕ್ಷಣ ಇಬ್ಬರನ್ನ ಒಂದೇ ಹೃದಯದಂತೆ ಮಾಡಿತ್ತು. ಅತ್ತೆಯ ಬೈಯಾಟಕ್ಕೆ ಉತ್ತರವಾಗಿತ್ತು ಸೊಸೆಯ ಮೌನ. ಆ ಮೌನವೇ ಕೊನೆಯಲ್ಲಿ ಮನೆಯನ್ನ ಉಳಿಸಿತ್ತು. ಸುರಭಿ ನೋವನ್ನು ನಗುಗೆ ಬದಲಿಸಿದ ಹೆಣ್ಣು. ಕಮಲಮ್ಮ ತಪ್ಪನ್ನು ಒಪ್ಪಿಕೊಂಡು ಮಗಳನ್ನು ಕಂಡ ತಾಯಿ. ಒಬ್ಬರನ್ನ ಒಬ್ಬರು ನೋಯಿಸಿದರೂ ಕೊನೆಯಲ್ಲಿ ಒಬ್ಬರನ್ನ ಒಬ್ಬರು ಹಿಡಿದು ನಿಂತರು. ಇದೇ ಮನೆಯ ಮೌಲ್ಯ, ಇದೇ ಬಾಂಧವ್ಯದ ಗೆಲುವು. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.